ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಮಕ್ಳಿಗೆ ರಜೆ ಇರೋದ್ರಿಂದ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿದೆ. ಪಪ್ಪಾಯ, ಮಿಲೆಟ್ಸ್ ಗಂಜಿ ಮತ್ತು ಎಳ್ನೀರು. ಕ್ಷಮಿಸಿ, ಕೋಲ್ಡ್ ಆಗಿರೋದಕ್ಕೆ ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ ಆಗಿದೆ. ಇದು ಒಂದು ಬಳ್ಳಿ. ನಾವಿದನ್ನ ನರ್ಲೆ ಕುಡಿ ಅಂತೀವಿ. ಕೆಲವರು ಮಂಗ್ರು ಬಳ್ಳಿ, ಬೋನ್ ಸೆಟ್ಟರ್, ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬನ್ನಿ ಈ ಸೊಪ್ಪಿಂದ ಒಂದು ರೆಸಿಪಿ ಮಾಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಕೊಬ್ಬರಿ, ಬೆಳ್ಳುಳ್ಳಿ, ಮೆಣಸು, ಹುಚ್ಚೆಳ್ಳು, ಗುರೆಳ್ಳು ಅಂತಾರಲ್ಲ ಅದು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, 1-2 ಸ್ಪೂನ್ ಧನ್ಯ, 1-4-5 ಬ್ಯಾಡಗಿ, 1-4-5 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಳ್ಳಿ. ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ, ನಾನು ತೋರಿಸಿದ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗೆ ಹಾಕಿ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಬಿಡಿಸ್ಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸಿ, ಇಲ್ಲಾಂದರೆ ಕೈ ಕಟ್ಟ ಶುರು ಆಗ್ಬಿಡುತ್ತೆ. ಇವಾಗಂತೂ ಜಾಯಿಂಟ್ ಪೇನ್ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ. ಇದು ಮೂಳೆಗಳನ್ನ ಸ್ಟ್ರಾಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಬಳ್ಳಿನ ಗಮನಿಸಿ ಬೇಕಾದರೆ ನಮ್ಮ ಮೂಳೆ ಜಾಯಿಂಟ್ಸ್ಗಳು ಹೇಗಿರುತ್ತೋ ಹಾಗೆ ಇರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಸ್ವಲ್ಪ ತರ್ತರಿಗೆನೆ ರುಬ್ಕೊಳ್ಳಿ. ಬೇಕಾದರೆ ಇದಕ್ಕೆ ಹುರ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ಇದನ್ನೇ ಚಟ್ನಿ ಪುಡಿ ಥರ ಕೂಡ ಉಪಯೋಗಿಸ್ಬೋದು. ಅದೇ ಬಾಣಲಿಗೆ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕೊಂಡು ಬಿಡಿಸಿಟ್ಟಿರೋಂಥ ನಡ್ಲೆ ಕುಡಿನ ಹಾಕಿ ಕಡಿಮೆ ಊರಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಬರೀ ಹುಳಿಯಲ್ಲ, ಸಾರು, ಪಜ್ಜಿ ಮತ್ತು ಇದನ್ನ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಈ ಪೌಡರ್ ಆಯುರ್ವೇದಿಕ್ ಶಾಪ್ನಲ್ಲೂ ಸಿಗುತ್ತೆ. ಸೊಪ್ಪನ್ನ ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡಿ. ಮೊದಲೇ ರುಬ್ಬಿಟ್ಕೊಂಡಿರ್ತಿರಲ್ಲ ಅದೇ ಜಾರಿಗೆ ಈ ಸೊಪ್ಪನ್ನ ಹಾಕಿ ಅದ್ರ ಜೊತೆ ನೆನೆಸಿಟ್ಟಿರೋ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ಅರಿಶಿನ, ಬೆಲ್ಲದ ಪುಡಿ, ಉಪ್ಪು, ಎಳ್ಳು, ಇಂಗು. ನಾನಿಲ್ಲಿ ಬಿಳಿ ಎಳ್ಳು ಬಳಸಿದ್ದೀನಿ, ನೀವು ಬೇಕಾದ್ರೆ ಕಪ್ಪೆಳ್ಳು ಕೂಡ ಹಾಕೋಬೋದು. ಆಮೇಲೆ ರುಬ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲನೂ ಸಣ್ಣಗೆ ರುಬ್ಬಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ಸೊಪ್ಪಿನ ಪೂರ್ತಿ ಅಂಶ ಮಕ್ಳಿಗೆ ಸಿಗುತ್ತೆ. ಊರ್ ಕಡೆ ಹೋದಾಗ ಈ ಬಳ್ಳಿ ಸಿಕ್ಕಿರೋ ತಂದು ಮಿಸ್ ಮಾಡದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ.
ಇಟ್ಟಿದೆ. ಈ ಹುಳಿನ ಗಾಜಿನ ಡಬ್ಬಿಲ್ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಬೋದು. ಟ್ರೈ ಮಾಡಿ ನೋಡಿ. ಅಮ್ಮನು ಮತ್ತು ಆಂಟಿನು ಇಬ್ಬರೂ ನನ್ನ ಹಬ್ಬ ಮಿಸ್ ಮಾಡ್ಕೊಬಾರ್ದು ಅಂತ ಪ್ರತಿಯೊಂದನ್ನು ಕೊಟ್ಟು ಕಳಿಸಿದ್ದಾರೆ. ಇದೆಲ್ಲ ಬೆಂಗಳೂರಲ್ಲೇ ಸಿಗುತ್ತೆ ಅಂತ ಗೊತ್ತಿದ್ರು ಅಪ್ಪ ಅಮ್ಮ ಎಲ್ಲಾನು ಕೊಟ್ಟು ಕಳಿಸಿದ್ದಾರೆ. ಅಪ್ಪ ಅಮ್ಮ ಅಂದರೆ ಹಾಗೆ ಅಲ್ವಾ. ಇದಕ್ಕೆ ಹೇಳೋದು ಹಬ್ಬಗಳನ್ನ ಮಾಡಬೇಕು ಅಂತ. ಅಪರೂಪಕ್ಕಾದರೂ ಎಲ್ರು ಒಟ್ಟಿಗೆ ಸೇರ್ತೀವಿ. ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಹಂಚ್ಕೊಂಡು ಅಡುಗೆ ಕೆಲಸ ಮುಗಿಸಿ ಎಲ್ರು ಒಟ್ಟಿಗೆ ಪೂಜೆ ಮಾಡಿ ಎಲ್ರು ಒಟ್ಟಿಗೆ ಕೂತು ಹಬ್ಬದ ಊಟನ ಮಾಡ್ತೀವಿ. ನಾನಂತೂ ಈ ಸಲ ಇದನ್ನೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಂಬಂಧ ಎಂಬುದು ಹಕ್ಕಿಗಳ ಗೂಡು. ಹಳೆ ಅಜ್ಜನಿಂದ ಹಸುಳೆ ಕಂದನವರೆಗೂ ಬೆಸೆದ ಬಂಧಗಳ ಸೂರು. ಎಲ್ಲ ಬಂಧಗಳಿಗೂ ಸಂಬಂಧಗಳಿಗೂ ಸಿಗಲಿ ಆಲದ ಮರವೊಂದರ ನೆರಳು.